ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಎಲ್ಲರಿಗೆ ವಂದನೆಗಳು. ಯೇಸು ಕ್ರಿಸ್ತರ ಶ್ರಮೆ, ಮರಣ, ಪುನರುತ್ಥಾನಗಳ ಧ್ಯಾನದ ಆರಂಭದ ದಿನ ಬೂದಿ ಬುಧವಾರ. ಈ ದಿನಕ್ಕೆ ನೇಮಕವಾಗಿರುವಂಥ ಪ್ರಸ್ತಾಪ ಎ ಕಾಲ್ ಟು ರಿನ್ಯೂವಲ್, ಉಪವಾಸ ನವೀಕರಣಕ್ಕೆ ಒಂದು ಕರೆ. ಕೆಲವು ವಸ್ತುಗಳನ್ನು ನಾವು ಬಳಸುವುದಕ್ಕೆ ಲೈಸೆನ್ಸ್ ಹೊಂದಿರ್ತೇವೆ, ಅಥವಾ ವಾಹನಗಳನ್ನು ಬಳಸುವುದಕ್ಕೆ ಇದನ್ನು ಆಗಾಗ ರಿನ್ಯೂವಲ್ ಮಾಡಬೇಕು. ಮನೆ ಅಥವಾ ಕೆಲವು ದಾಖಲಾತಿಗಳನ್ನು ನಾವು ಆಗಾಗ ರಿನ್ಯೂವಲ್ ಮಾಡಬೇಕು, ನವೀಕರಣ ಮಾಡಬೇಕು. ನವೀಕರಣ ಅನ್ನುವಂಥದ್ದು ಬಹುಮುಖ್ಯವಾದಂಥ ಒಂದು ವಿಷಯ. ಯಾಕೆಂತೇಳಿದ್ರೆ, ವಸ್ತುವನ್ನು ಅಥವಾ ದಾಖಲಾತಿಯನ್ನು ಕ್ರಮದಲ್ಲಿಡುವುದಕ್ಕೆ, ಗುಣಮಟ್ಟದಲ್ಲಿ ಇಟ್ಟುಕೊಳ್ಳುವುದಕ್ಕೆ, ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಕ್ಕೆ ಅದು ಪೂರಕವಾಗಿದೆ. ವಸ್ತುವಿನ ಕಡೆಗೆ ನಮ್ಮಲ್ಲಿ ನಿರ್ಲಕ್ಷ್ಯ ಹೆಚ್ಚಾಗಿ ಆ ವಸ್ತು ದುಸ್ಥಿತಿಯನ್ನು ತಪ್ಪುವುದನ್ನು, ಅಂದರೆ ಆ ವಸ್ತು ಮೂಲೆ ಸೇರುವುದನ್ನು, ನಾಶವಾಗುವುದನ್ನು ತಡೆಗಟ್ಟುವುದಕ್ಕೆ ಈ ನವೀಕರಣ ಅಥವಾ ರಿನ್ಯೂವಲ್ ಬಹುಮುಖ್ಯ. ನವೀಕರಣ ಅನ್ನುವಂಥದ್ದು ವಸ್ತುಗಳಿಗೆ ಸಂಬಂಧಪಟ್ಟದ್ದು, ದಾಖಲೆಗಳಿಗೆ ಸಂಬಂಧಪಟ್ಟದ್ದು ಮಾತ್ರವೇ ಆಗಿರದೆ ಮನುಷ್ಯನ ಚಿಂತನೆ, ಜ್ಞಾನಗಳನ್ನೊಳಗೊಂಡು ಆಧ್ಯಾತ್ಮಿಕತೆಗೂ ಅದು ಅನ್ವಯವಾಗ್ತದೆ. ಆಧ್ಯಾತ್ಮಿಕತೆಯನ್ನು ನವೀಕರಿಸಿಕೊಳ್ಳುವುದಕ್ಕಾಗಿ ಉಪವಾಸ ಅಥವಾ ಉಪವಾಸದ ದಿನಗಳು ಬಹಳ ಸಹಕಾರಿಯಾಗಿದೆ. ಕ್ರೈಸ್ತ ಸಭೆಯಲ್ಲಿ ಆಧ್ಯಾತ್ಮಿಕ ಜೀವನವನ್ನು ನವೀಕರಿಸಲು ಉಪವಾಸ ದಿನಗಳನ್ನು ಆಚರಿಸುವಂಥ ರೂಢಿ ಪೂರ್ವದಿಂದಲೂ ಇರುವಂಥದ್ದನ್ನು ನಾವು ಬಲ್ಲೆವು. ಬೂದಿ ಬುಧವಾರದಿಂದ ಪ್ರಾರಂಭವಾಗುವ ಈ 40 ದಿನಗಳು, ಇದನ್ನು ನಾವು ಉಪವಾಸದ ದಿನಗಳು, ಪಶ್ಚಾತ್ತಾಪದ ದಿನಗಳು ಎಂಬುದಾಗಿ ಆಚರಿಸುತ್ತಾ ಬಂದಿದೆ. ಪಾಪದ ದುಸ್ಥಿತಿಗಾಗಿ ಮನುಷ್ಯನು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವ ಈ ದಿನಗಳನ್ನು ಅಥವಾ ಈ ದಿನಗಳಲ್ಲಿ ಪ್ರಾರ್ಥನೆ, ಉಪವಾಸ, ದೇವರ ವಾಕ್ಯ ಧ್ಯಾನಗಳಲ್ಲಿ ನಾವು ತೊಡಗಿಸಿಕೊಳ್ತೇವೆ. ಮುಖ್ಯವಾಗಿ ರಕ್ಷಕನಾದಂಥ ಯೇಸು ಸ್ವಾಮಿಯವರ ಶ್ರಮೆ, ಮರಣ, ಪುನರುತ್ಥಾನಗಳ ಈ 40 ದಿನಗಳ ಧ್ಯಾನದಲ್ಲಿ ಕ್ರಿಸ್ತನೊಟ್ಟಿಗಿನ ನಮ್ಮ ಸತ್ಸಂಬಂಧವನ್ನು ನವೀಕರಿಸಿಕೊಳ್ಳುವುದಕ್ಕೆ ತುಂಬ ಸಹಕಾರಿಯಾಗಿರುವಂಥದ್ದಾಗಿದೆ. ಪ್ರಿಯರೇ, ಮನುಷ್ಯನೊಟ್ಟಿಗಿರುವಂಥ ಅಥವಾ ಮನುಷ್ಯನಿಗಿರುವಂಥ ಬಲಹೀನತೆ ಎಂದರೆ ಪಾಪ ನಮ್ಮನ್ನು ದೇವರ ಸಂಬಂಧದಿಂದ ದೂರ ಇರಿಸ್ತದೆ. ಅಷ್ಟು ಮಾತ್ರವಲ್ಲದೆ ಶಾಶ್ವತವಾಗಿ ದೇವರಿಂದ ನಾವು ದೂರ ಉಳಿಯುವ ಹಾಗೆ ಅದು ಮನುಷ್ಯನಿಗೆ ಒತ್ತಾಯವನ್ನು ಹೇರ್ತದೆ. ಪ್ರಭು ಯೇಸು ಸ್ವಾಮಿ ನಮ್ಮ ಪಾಪಗಳ ಕಠೋರವಾದ ಆ ಬಾಧೆಯನ್ನು ತಾನು ಅನುಭವಿಸಿ ಶಿಲುಬೆಯ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟದ್ದನ್ನು ನೆನೆಸಿ ಈ 40 ದಿನಗಳ ಧ್ಯಾನದಲ್ಲಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದೇ ಈ ಪಶ್ಚಾತ್ತಾಪದ ದಿನಗಳ ಅಥವಾ ಉಪವಾಸ ದಿನಗಳ ಮುಖ್ಯ ಉದ್ದೇಶವಾಗಿದೆ. ಪ್ರಾಯಶ್ಚಿತ್ತಕ್ಕೆ ಸಂಬಂಧಿಸಿ ಉಪವಾಸ ಅದೊಂದು ಆತ್ಮಿಕ ದೀನತೆಯಾಗಿದೆ. ಸತ್ಯವೇದದಲ್ಲಿ ನಿಜವಾಗಿಯೂ ಧರ್ಮಶಾಸ್ತ್ರದ ಒಂದು ಆಜ್ಞೆ ಉಪವಾಸದ ಕುರಿತು ಇರುವಂಥದ್ದು ಯಾಜಕ ಕಾಂಡ 16ನೇ ಅಧ್ಯಾಯ
29ರಿಂದ 31ನೇ ವಚನದಲ್ಲಿ ಇಲ್ಲಿ ಮಾತ್ರ ಉಪವಾಸದ ಕುರಿತು ಆಜ್ಞೆಯಾಗಿ ಕೊಡಲ್ಪಟ್ಟಿದೆ. ಆದರೆ ಕಾಲಾನಂತರದಲ್ಲಿ ಸಾಂದರ್ಭಿಕ ಅನುಸಾರವಾಗಿ ಉಪವಾಸಗಳು ಬೇರೆ ಬೇರೆ ರೀತಿಯಲ್ಲಿ ಬೆಳಕಿಗೆ ಬಂದಿವೆ. ಅನಾರೋಗ್ಯದ ಸಂದರ್ಭದಲ್ಲಿ ಉಪವಾಸ, ಗೋಳಾಡುವಾಗ ಉಪವಾಸ, ದುರ್ಘಟನೆ ಆಗುವಾಗ ಉಪವಾಸ, ಪಾಪಕ್ಕೆ ಬಿದ್ದಾಗ ಉಪವಾಸ, ದುಃಖಿಸುವಾಗ, ಹೀಗೆ ಇತರ ಸಂಕಷ್ಟಗಳ ಸಂದರ್ಭದಲ್ಲಿ ಉಪವಾಸಗಳು ರೂಢಿಯಾಗಿ ಬೆಳೆದು ಬಂದಿರುವಂಥದ್ದನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಉಪವಾಸ ಕೇವಲ ಆಹಾರವಿಲ್ಲದೆ ಅಥವಾ ನಮಗಿಷ್ಟವಾದದ್ದನ್ನು ಬಿಡುವುದಷ್ಟೇ ವಿಷಯವಲ್ಲ. ಉಪವಾಸ ಆತ್ಮಿಕ ಉದ್ದೇಶವನ್ನು ಹೊಂದಿದೆ ಅಥವಾ ಆತ್ಮಿಕ ವಿಷಯಕ್ಕೆ ಸಂಬಂಧಿಸಿದ್ದಾಗಿದೆ. ಉಪವಾಸವನ್ನು ಸರಿಯಾಗಿ ಮಾಡಿದಾಗ ಆ ವ್ಯಕ್ತಿಯನ್ನು ದೇವರ ಹತ್ತಿರಕ್ಕೆ ಕೊಂಡೊಯ್ಯುವಂಥದ್ದಾಗಿದೆ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಉಪವಾಸದ ಮೂಲಕ ನವೀಕರಣಗೊಳ್ಳುವಂಥ ಅನುಭವಗಳು ಅಥವಾ ಉಪವಾಸದ ಮೂಲಕ ನವೀಕರಣಕ್ಕೆ ಕರೆ ನೀಡುವಂಥ ಘಟನೆಗಳು, ಅನುಭವಗಳು ಸತ್ಯವೇದದಲ್ಲಿ ಬಹಳಷ್ಟು ಇರುವುದನ್ನು ನಾವು ಬಲ್ಲೆವು. ಉಚಿತವಾಗಿ ಕೊಡುವಂಥದ್ದು ಅಥವಾ ದಾನ ಧರ್ಮ ಮಾಡುವಂಥದ್ದು, ಪ್ರಾರ್ಥಿಸುವಂಥದ್ದು ಮತ್ತು ಉಪವಾಸ ಮಾಡುವಂಥದ್ದು, ಇಂತಹ ಕಾರ್ಯಗಳು ಯಹೂದಿ ಜನರಿಂದ ನಿರೀಕ್ಷಿಸುತ್ತಾ ಇದ್ದಂಥ ಸಂಗತಿಗಳಾಗಿದ್ದು, ಯೇಸು ಸ್ವಾಮಿ ಗುಡ್ಡದ ಮೇಲೆ ಕುಳಿತು ಬೋಧಿಸುವಾಗ ಕೇಳುಗರು ಮತ್ತು ತನ್ನ ಶಿಷ್ಯರು ಇಂತಹ ಕಾರ್ಯದಲ್ಲಿ ನಿರತರಾಗಿದ್ದರು ಅನ್ನುವಂಥ ವಿಷಯವನ್ನು ಮನಗಂಡವರಾಗಿ ಈ 3 ಪ್ರಧಾನವಾದಂಥ ಆತ್ಮಿಕ ಅಂಶಗಳ ಬಗ್ಗೆ ಯೇಸು ಸ್ವಾಮಿ 6ನೇ ಅಧ್ಯಾಯದಲ್ಲಿ ಮಾತಾಡ್ತಾರೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದ 2ರಿಂದ 4 ವಚನಗಳಲ್ಲಿ ಕೊಡುವ ಬಗ್ಗೆ, ದಾನ ಧರ್ಮದ ಬಗ್ಗೆ, 6ನೇ ಅಧ್ಯಾಯದ 5ನೇ ವಚನದಿಂದ 15ನೇ ವಚನದಲ್ಲಿ ಪ್ರಾರ್ಥಿಸುವ ಬಗ್ಗೆ, 6ನೇ ಅಧ್ಯಾಯದ 16ರಿಂದ 18ನೇ ವಚನದಲ್ಲಿ ಉಪವಾಸದ ಬಗ್ಗೆ ಯೇಸು ಸ್ವಾಮಿ ಮಾತನಾಡ್ತಾರೆ. ಇವತ್ತು ನಾನು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ 6ನೇ ಅಧ್ಯಾಯದ 16ರಿಂದ 18 ವಚನಗಳು. ಇಲ್ಲಿ ಉಪವಾಸದ ಕುರಿತು ಯೇಸು ಸ್ವಾಮಿ ಹೇಳುವಂಥ ತಿದ್ದುಪಾಟಿನ ಬೋಧನೆ ಏನೆಂಬುದಾಗಿ ನಾವು ನೋಡೋಣ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 16ರಿಂದ 18 ವಚನಗಳು. ಇದಲ್ಲದೆ ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕು. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಉಪವಾಸ ಹೆಚ್ಚಾಗಿ ಆತ್ಮಿಕ ಉದ್ದೇಶದೊಂದಿಗೆ ಸಂಬಂಧಿಸಿದ್ದು. ಹಾಗಾಗಿ ಈ ಉಪವಾಸ ಅನ್ನುವಂಥದ್ದನ್ನು ಪ್ರಾರ್ಥನೆಯ ಅನ್ನುವಂಥ ವಿಷಯದೊಟ್ಟಿಗೆ ಜೋಡಿಸಲ್ಪಟ್ಟಿರುವಂಥದ್ದನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಉದಾಹರಣೆಗಾಗಿ ಲೂಕನ ಸುವಾರ್ತೆ 5ನೇ ಅಧ್ಯಾಯದ 33ನೇ ವಚನದಲ್ಲಿ ಒಂದು ಮಾತಿದೆ. ಯೋಹಾನನ ಶಿಷ್ಯರು ಉಪವಾಸಗಳನ್ನು ವಿಜ್ಞಾಪನೆಗಳನ್ನು ಮಾಡುತ್ತಿದ್ದರು ಅನ್ನುವಂಥ ಮಾತು. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದ 3ನೇ ವಚನದಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಿದ್ರು ಅನ್ನುವಂಥ ವಿಷಯವಿದೆ. ಉಪವಾಸ ಆಳವಾದ ಪಶ್ಚಾತ್ತಾಪ ಮತ್ತು ಭಕ್ತಿಯ ಭಾವನೆಯ ಮಾತ್ರವಲ್ಲದೆ ಹೃದಯದ ಮನೋಧರ್ಮವನ್ನು
ಸಾಕ್ಷೀಕರಿಸುವಂಥದ್ದಾಗಿ ಸತ್ಯವೇದದಲ್ಲಿ ನಮಗೆ ಕಂಡು ಬರ್ತದೆ. ಯೇಸು ಉಪವಾಸ ಮಾಡಿದ್ದನ್ನು ಸುವಾರ್ತೆ ತೋರಿಸ್ಕೊಡ್ತದೆ. ಯೇಸುವಿನ ಕಾಲದಲ್ಲಿ ಉಪವಾಸ ರೂಢಿ ಇದ್ದಂಥದ್ದು. ವಾರಕ್ಕೆ 2 ಸಾರಿ ಫರಿಸಾಯರು ಉಪವಾಸ ಮಾಡುತ್ತಿದ್ದರು. ಇವರು ತಮ್ಮ ಭಕ್ತಿಯ ಜೀವನದ ಪ್ರಭಾವವನ್ನು ಜನಸಾಮಾನ್ಯರಿಗೆ ತೋರಿಸಲು ಅಥವಾ ಪ್ರಚಾರ ಮಾಡುವುದಕ್ಕಾಗಿ ಮುಖವನ್ನು ಸಪ್ಪೆಗೆ ಅಥವಾ ಮುಖವನ್ನು ವಿಕಾರ ಮಾಡಿಕೊಳ್ಳುವುದು ಅಭ್ಯಾಸ ಮಾಡಿಕೊಂಡಿದ್ದರು. ಇದರಿಂದ ಉಪವಾಸವಿದ್ದೇವೆ ಎಂಬುದನ್ನು ಜನರು ನಮ್ಮಲ್ಲಿ ಗಮನಿಸ್ತಾರೆ ಅನ್ನುವಂಥ ಮನಸ್ಥಿತಿ ಅವರದಾಗಿತ್ತು. ಯೇಸು ಸ್ವಾಮಿ ಇದನ್ನು ಅರಿತು ಈ ವಿಷಯದಲ್ಲಿ ಬೋಧಿಸ್ತಾನೆ. ಒಬ್ಬನು ತನ್ನ ನೀತಿಯ ಕಾರ್ಯಗಳನ್ನು ಬಹಿರಂಗವಾಗಿ ಪ್ರಚಾರ ಮಾಡದೆ ಅಂತರಂಗದಲ್ಲಿ ಕಾಪಾಡಿಕೊಳ್ಬೇಕು ಎಂಬುವಂಥದ್ದು ಯೇಸುವಿನ ಬೋಧನೆಯ ಮುಖ್ಯ ತಾತ್ಪರ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ಇಂದಿನಿಂದ ಆಚರಿಸಲ್ಪಡುವಂಥ ಈ ಶ್ರಮ ದಿನಗಳು ಅಥವಾ ಉಪವಾಸದ ದಿನಗಳು ಇದು ಕೇವಲ ಸಾಂಪ್ರದಾಯಿಕ ರೂಢಿ ಅಥವಾ ತೋರ್ಪಡಿಸಿಕೊಳ್ಳುವುದಕ್ಕಾಗಬಾರದು. ಬದಲಿಗೆ ಪ್ರಭು ಕ್ರಿಸ್ತನು ನಮಗೋಸ್ಕರ ಶ್ರಮೆ ತಾಳಿದ್ದನ್ನು, ನಮಗೋಸ್ಕರ ಮರಣ ಹೊಂದಿದ್ದನ್ನು, ನಮಗೋಸ್ಕರ ಪುನರುತ್ಥಿತನಾದದ್ದನ್ನು ಧ್ಯಾನಿಸುತ್ತಾ ನಾವು ನಮ್ಮ ಪಾಪಗಳ ಕಠೋರತೆಯನ್ನು ಅರ್ಥೈಸಿಕೊಂಡು ಕ್ರಿಸ್ತನ ಶಿಲುಬೆಯ ಧ್ಯಾನದ ಅಡಿದಾವದಲ್ಲಿ ನಾವು ಪಶ್ಚಾತ್ತಾಪ ಪಡುವುದಕ್ಕೆ ಕರೆ ನೀಡ್ತದೆ. ಅಂದರೆ ಈ ಉಪವಾಸದ ದಿನಗಳು ನಮ್ಮ ಆತ್ಮಿಕ ಜೀವನವನ್ನು ನವೀಕರಿಸಿಕೊಳ್ಳುವುದಕ್ಕೆ ಒಂದು ಕರೆಯಾಗಿದೆ. ಅಂಥ ಕರೆ ಈ ಧ್ಯಾನಗಳಲ್ಲಿ ನಮಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಉಪವಾಸ ದಿನಗಳನ್ನು ನಾವು ಆಚರಿಸೋಣ. ದೇವರಾತ್ಮನು ನಮಗೆ ಸಹಾಯ ಮಾಡಲಿ. ಆಮೇಲೆ